ಗೊಬ್ಬರ ಕೊರತೆ, ರಾಗಿ ಹಣ ಬಾಕಿ, ಬೆಳೆ ನಷ್ಟ ಪರಿಹಾರ ವಿಳಂಬ ವಿರೋಧಿಸಿ ರೈತರ ಆಕ್ರೋಶ. ಜಿಲ್ಲಾಡಳಿತದ ವಿರುದ್ಧ ರೈತ ಶಕ್ತಿ ಬೃಹತ್ ಪ್ರತಿಭಟನೆ, ತಕ್ಷಣ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಹಾಸನ ಜಿಲ್ಲೆಯ ರೈತರು ಎದುರಿಸುತ್ತಿರುವ ಗೊಬ್ಬರ ಕೊರತೆ, ರಾಗಿ ಖರೀದಿ ಹಣದ ಬಾಕಿ, ನೆರೆ ಹಾಗೂ ಪ್ರಕೃತಿ ವಿಕೋಪದಿಂದ ಹಾನಿಗೊಳಗಾದ ಬೆಳೆಗಳಿಗೆ ಪರಿಹಾರ ವಿತರಣೆಯ ವಿಳಂಬ ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಶಕ್ತಿ ಸಂಘಟನೆ ಗುರುವಾರ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ರೈತ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ್ ನಾಗೇನಹಳ್ಳಿ ನೇತೃತ್ವದ ಪ್ರತಿಭಟನೆ ಎನ್ಆರ್ ವೃತ್ತಕ್ಕೆ ತೆರಳಿ ಮಾನವ ಸರಪಳಿ ನಡೆಸಿ ಕೆಲ ಸಮಯ ರಸ್ತೆ ಮಧ್ಯೆ ಕುಳಿತು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿ, ಮುಂಗಾರು ಹಂಗಾಮಿನ ಬಿತ್ತನೆ ಅವಧಿಯಲ್ಲಿ ರೈತರಿಗೆ ಅಗತ್ಯ ಪ್ರಮಾಣದಲ್ಲಿ ಗೊಬ್ಬರ ದೊರೆಯುತ್ತಿಲ್ಲ. ಸಹಕಾರ ಸಂಘಗಳು ಮತ್ತು ಖಾಸಗಿ ಗೊಬ್ಬರ ಮಾರಾಟ ಮಳಿಗೆಗಳಲ್ಲಿ ಯೂರಿಯಾ ಖರೀದಿಸಲು ತೆರಳುವ ರೈತರಿಗೆ ಯೂರಿಯಾ ಜೊತೆಗೆ ಬೇರೆ ಗೊಬ್ಬರವನ್ನು ಕಡ್ಡಾಯವಾಗಿ ಖರೀದಿಸಿದರೆ ಮಾತ್ರ ಯೂರಿಯಾ ನೀಡಲಾಗುತ್ತಿದೆ. ರೈತರಿಗೆ ಅಗತ್ಯವಿರುವ ಗೊಬ್ಬರವನ್ನು ಮಾತ್ರ ನೀಡದೆ ಬಲವಂತದ ಜೋಡಣೆ ಮಾರಾಟ ಮಾಡುತ್ತಿರುವುದು ನಿಯಮಬಾಹಿರವಾಗಿದ್ದು, ಇದರಿಂದ ರೈತರು ಆರ್ಥಿಕವಾಗಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಿದರು. ರೈತರಿಗೆ ಬೇಕಾದ ಗೊಬ್ಬರವನ್ನು ಸಮಯಕ್ಕೆ ಸರಿಯಾಗಿ ಹಾಗೂ ಸಮರ್ಪಕ ಪ್ರಮಾಣದಲ್ಲಿ ಪೂರೈಸುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಗೊಬ್ಬರ ವಿತರಣೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ತಡೆದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಸಹಕಾರ ಮಾರುಕಟ್ಟೆ ವ್ಯವಸ್ಥೆಯ ಮೂಲಕ ರೈತರಿಂದ ಖರೀದಿಸಲಾದ ರಾಗಿಯ ಹಣವನ್ನು 3 ತಿಂಗಳಾದರೂ ಪಾವತಿಸದಿರುವುದು ರೈತರನ್ನು ಸಂಕಷ್ಟಕ್ಕೆ ತಳ್ಳಿದೆ ಎಂದು ದೂರಿದರು. ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ಹಣ ಸಿಗದೆ ರೈತರು ಸಾಲದ ಮೊರೆ ಹೋಗುವಂತಾಗಿದೆ. ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಎಂಬ ಉತ್ತರ ಮಾತ್ರ ನೀಡಲಾಗುತ್ತಿದೆ. ರೈತರ ಬೆವರಿನ ಬೆಲೆಯನ್ನು ವಿಳಂಬ ಮಾಡುವುದು ಸರಿಯಲ್ಲ. ಕೂಡಲೇ ಎಲ್ಲಾ ಬಾಕಿ ಮೊತ್ತವನ್ನು ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಮಾಹಿತಿ ಕೇಳಬೇಕಿತ್ತು. ಜೊತೆಗೆ ಸರ್ಕಾರ, ಮುಖ್ಯಮಂತ್ರಿಗಳು ಕೂಡಲೇ ಈ ಜಿಲ್ಲೆ ರೈತರನ್ನ ಸಭೆ ಕರೆಯಬೇಕಾಗಿತ್ತು. ಜಿಲ್ಲಾಡಳಿತ ಜೊತೆ, ಜಿಲ್ಲಾ ಮಂತ್ರಿಗಳ ಜೊತೆ ಎಲ್ಲ ಬಿಟ್ಟು ರೈತರು ಬಹಳ ಚೆಲ್ಲಾಟ ಆಡಿದಂತ ಈ ಸರ್ಕಾರ ಬರೀ ಬಿಳಿ ಟೌನ್ಶಿಪ್ ಬೇಕೆ ಬರ್ತೀವ್ರಿಗೆ ಬೆಂಗಳೂರಿಗೆ 6 ಅಂತ ನೀರು ಬಿಡಬೇಕೆ. ನಾಲ್ವಡಿ ಕೃಷ್ಣರಾಜ ಕಟ್ಟಿಕೊಟ್ಟಂತ ಕನ್ನಂಬಾಡಿ ಕಟ್ಟೆ ಬಗ್ಗೆ ಅಗೌರವ ಇಟ್ಕೊಂಡು ಬೆಂಗಳೂರಿಗೆ ಬಂದಿರುವಂತಹ ಪರದೇಶಿಗಳಿಗೆ ನೀರು ಬಿಡೋದಕ್ಕೆ ನಮ್ಮೆಲ್ಲ ಮೈಸೂರು ಭಾಗದ ರೈತರಿಗೆ ಪರದೇಶಿಗಳಿಗೆ ನೀರು ಮಾಡಿಕೊಂಡಿರುವಂತ ಈ ಭ್ರಷ್ಟ ಸರ್ಕಾರ, ಈ ಭ್ರಷ್ಟ ಮುಖ್ಯಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು. ಜೊತೆಗೆ ಬರೀ ಮಂಡ್ಯ ಜಿಲ್ಲೆ ಮೀಟಿಂಗ್, ರಾಜ್ಯದ 30 ಜಿಲ್ಲೆ ರೈತರ ಮೀಟಿಂಗ್ ಜಿಲ್ಲಾಧಿಕಾರಿಗಳು ರಾಜಕೀಯ ಮನೆಗೆ ಹೋಗಿರೋ ಡಿ ಕೆ ಶಿವಕುಮಾರ್ ಅವರೇ, ಯಾರಾದ್ರೂ ರೈತರು ಬೈದ್ರೆ, ರೈತರು ಹೆಣ್ಮಕ್ಳು ಹೋದ್ರೆ ನನಗೆ ಎಲ್ಲ ರೆಕಾರ್ಡಿಂಗ್ ಬರ್ತದೆ, ಎಲ್ಲ ವಿಡಿಯೋ ಬರ್ತದೆ ಅಂತ ಹೇಳ್ತೀರಿ. ನಾನು ರೈತರ ಮುಂದೆ ಹೋದ್ರೆ ನನಗೆ ಬೆನ್ನು ಹೊಡಿಬೋದು, ಚಪ್ಪಲಿ ಹೊಡಿಬೋದು, ನಂಗೆ ಹೊಡೆದ್ರೆ ಹೊಡ್ಕೊಳ್ಳಿ ಅಂತ ಹೇಳ್ತೀರಲ್ಲ. ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳು, ನಿಮ್ಗೆ ಸ್ವಲ್ಪ ಗೌರವ ಮಾಡುವ ಮುಖ್ಯಮಂತ್ರಿಗಳೇ, ಈ ರಾಜ್ಯನ ನೀವು ಏನ್ ಅನ್ಕೊಂಡಿದ್ರಿ? ಈ ರಾಜ್ಯ ಅಂದ್ರೆ ದೊಂಬರಾಟ ಅನ್ಕೊಂಡಿದ್ರಿ. ಮುಖ್ಯಮಂತ್ರಿ ಸೀಟು ಅಂದ್ರೆ ದೊಂಬರಾಟ ಅನ್ಕೊಂಡಿದ್ರಿ. 7 ಕೋಟಿ ಕನ್ನಡಿಗರಿಗೆ ನೀವು ಒತ್ತೆ ಆಡಿದ್ರೆ 7 ಕೋಟಿ ಕನ್ನಡಿಗರಿಂದ ಜೀತಕ್ಕೆ ಪಡಿಕೊಂಡಿರೋ ನಾವು ನಿಮ್ಗೆ ಸಂಬಳ ಕೊಟ್ಟು, ಗೌರ್ಮೆಂಟ್ ಕಾರ್ ಕೊಟ್ಟು, ರೈತ ಮನೆಯಿಂದ ಸಾರ್ವಜನಿಕರು ಕಟ್ಟುವಂತ ತೆರಿಗೆ ದುಡ್ಡಿದೆ ನಿಮಗೆ ನಾನು ಬಂಗ್ಲೆ, ಕಾರು, ಸಂಬಳ ಕೊಟ್ಟರೆ ನಾವು